ಅಂದರೆ ಈ ಸಣ್ಣ ಒಂದು ಅಂದರೆ ರೀಲ್ಸ್ ಮಾಡಿದ್ದಕ್ಕೆ ಜೈಲಿಗೆ ಹೋಗ್ತೀರಿ ಅಂತ ಯಾವ ಥರ ಒಂದು ಅಸ್ಯೂಮ್ ಮಾಡ್ಕೊಂಡಿದ್ರ ಅಂತ? ಸದ್ಯಕ್ಕೆ ಬರೀ ರೀಲ್ಸ್ನಲ್ಲಿ ಮುಗೀತು ಸರ್ ಅದು. ಇನ್ನು ಬೇರೆ ಯಾವುದಕ್ಕಾದರೂ ಜೈಲು ಗೀಲು ಅಂತಂದಿದ್ರೆ ನಾನು ಮನೆಯಲ್ಲಿ ಮುಖ ತೋರಿಸೋದಕ್ಕಾಗ್ತಿರಲಿಲ್ಲ ನನ್ನ ಮಗನಿಗೆ, ನನ್ನ ಹೆಂಡ್ತಿಗೆ. ಆ್ಯಂಡ್ ನಮ್ಮ ಫ್ಯಾಮ್ಲಿಯವರೆಲ್ಲ ನಿಜವಾಗ್ಲೂ ತುಂಬ ಟೆನ್ಷನ್ ಆಗಿಬಿಟ್ಟಿದ್ರು ಈ ವಿಷಯದಲ್ಲಿ. ಒಂದು ಸಣ್ಣ ರೀಲ್ಸ್ಗೆ ಅದು ಪರಪ್ಪನ ನಗರ ಜೈಲಿಗೆ ಹೋಗಿ ಅಲ್ಲಿ ಕೈದಿಗಳ ಮಧ್ಯದಲ್ಲಿ ಇದು ಒಂದಿದಾಯಿತು. ಬಟ್ ದೆನ್ ನೆವರ್ ಎಕ್ಸ್ಪೆಕ್ಟೆಡ್. ದೊಡ್ಡದಾಗ ಆಗೋದು ಏನೋ ಸಣ್ಣದಲ್ಲಾಯಿತು ಅಷ್ಟೇ ಸರ್. ಅಂದರೆ ಈಗ ಜೈಲಿಗೂ ಹೋಗಿದ್ರಿ, ಜೈಲಿಂದ ಹೊರಗೆ ಬಂದ್ರಿ, ಜೊತೆಲೇ ಎಲ್ಲ ರೀಲ್ಸ್ನಲ್ಲೂ ಜೊತೆಲಿದ್ರಿ, ಜೈಲಲ್ಲೂ ಜೊತೆಲಿದ್ರಿ, ಹೊರಗೂ ಜೊತೆಯಲ್ಲೇ ಸೇಫ್ ತಿಂದ್ಕೊಂಡು ಬಂದ್ರಿ. ಮತ್ತದಾದಮೇಲೆ ಹೊರಗೆ ಬಂದಮೇಲೆ ನಿಮ್ಮ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ರಜತ್ ಅವರು ಕೆಲವೊಂದು ವಿಚಾರ ಹೇಳಿದ್ದಾರೆ. ಅಂದರೆ 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟು ನನಗೆ ರೀಲ್ಸ್ ಮಾಡು ಅಂದರು, ಇನ್ನು ಮುಂದೆ ರೀಲ್ಸ್ ಮಾಡಲ್ಲ ಅಂತ ವಿನಯರು ಹೇಳಿದ್ರು ಅನ್ನೋದು ಅವರು ಹೇಳಿದ್ದು ಸರ್. ಅಂದರೆ ಅವ್ರ ಬಾಯಿಂದ ಬಂದಂಥ ಮಾತದ್ದು. ಇದು ಬೇಜಾರಾಯ್ತು ನನಗೆ ಅಂತ ಹೇಳಿ. ಸರ್ ಇವಾಗ ನೋಡಿ, ನಾನು ಇದು ಪ್ರೋಟೀನ್ ಕುಡಿತಾ ಇದ್ದೀನಲ್ಲ, ಇದು ಫಸ್ಟೇ ಕ್ಲಾರಿಟಿ ಕೊಟ್ಬಿಡ್ತೀನಿ, ಇದು ಸ್ಟೈಲು ಕುಡಿತಾ ಇಲ್ಲ. ಇವಾಗ ವರ್ಕೌಟ್ ಮುಗಿಸಿದ್ದೀನಿ, ಬಾಡಿ ಕೋಲ್ಡ್ ಆಗೋದಕ್ಕೆ ಮುಂಚೆ ಪ್ರೋಟೀನ್ ಕುಡಿಬೇಕು, ಇವಾಗ ಅದನ್ನು ದೊಡ್ಡದು ಮಾಡಿ ಹಾಕಬೇಡಿ ಅಂತ. ಒಂದು ಎರಡನೇದು ರಜತ್ ಅವರು ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಯಾವುದೋ ಒಂದು ಮಾಧ್ಯಮದಲ್ಲಿ ಕೂತು 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟರು ನಾನು ಅವ್ರ ಜೊತೆ ವಾಪಸ್ ಮತ್ತೆ ರೀಲ್ಸ್ ಮಾಡೋದಿಲ್ಲ ಅಂತ ಹೇಳ್ತೀರಾ ಅಂತ, ಅದೊಂದು ಹೇಳಿಕೆಗೆ ಸಂಬಂಧಪಟ್ಟಂತೆ. ನಾನು ಬೆಳಗ್ಗೆ ನೋಡಿದೆ, ನಾನು ಅದನ್ನು ಅವನು ಹೇಳಿದ್ದು ಕೂಡ ನೋಡಿದೆ. ನನಗಿಂತ 10 ವರ್ಷ ದೊಡ್ಡವನು, ಅವನಿಗೂ ಬುದ್ಧಿ ಇದೆ ಸರ್, ನನಗೆ ಬುದ್ಧಿ ಇದೆ, ಅವನಿಗೂ ಬುದ್ಧಿ ಇದೆ. ಆ ಇಂಟರ್ವ್ಯೂನ ಕಂಪ್ಲೀಟಾಗಿ ನೋಡಬೇಕು. ಅದರಲ್ಲಿ ಹೇಳಿರೋದು, ಅವರು ಮೇಡಮ್ ಕ್ವೆಶ್ಚನ್ ಕೇಳಿದ್ದು ಏನಂದರೆ, ತಮಾಷೆಗೆ ಏನಾದರೂ ಹೇಳಬೇಕು ರಜತ್ಗೆ ಅಂದರೆ ಏನು ಹೇಳ್ತೀರಾ ನಮ್ಮ ಮುಖಾಂತರ ಅಂತ ಕೇಳಿದ್ರು. 1 ಕೋಟಿ ರೂಪಾಯಿ ಅನ್ನೋ ವಿಚಾರನೇ ಬಂದಿಲ್ಲ ಅಲ್ಲಿ. ರಜತ್ ಇನ್ನೊಂದ್ಸಲಿ ನಿನ್ನ ಜೊತೆನಲ್ಲಿ ರೀಲ್ಸ್ ಮಾಡಲ್ಲ ಅಂತಂದೆ ಅಷ್ಟೇ. ತಮಾಷೆಗೆ ಹೇಳಬೇಕು ಅಂತಂದರೆ, ಸರ್ ರೀಲ್ಸ್ ಮಾಡಿದ್ರಿಂದ ಯಾರ್ದು ಜೀವ ಹೋಗಿಲ್ಲ ಸರ್, ತಪ್ಪಾಗಿದೆ, ಒಪ್ಕೊಂಡಿದ್ದೀನಿ ತಪ್ಪಾಗಿದೆ ರೀಲ್ಸ್ ಮಾಡಿ ಅಂತ. ಅದ್ರ ಮೇಲೆ ಈ ಕನ್ಫ್ಯೂಷನ್ಗಳು, ಈ ಮಾತುಗಳು, ದಿಸ್ ಇಸ್ ಆಲ್ ಅಟ್ಟರ್ ನಾನ್ ಸೆನ್ಸ್. ಆ್ಯಂಡ್ ಅವ್ನಿಗೇನಾದರೂ ನನ್ನ ಮೇಲೆ ಬೇಜಾರಿತ್ತು ಅಂದರೆ ನನ್ನ ಫೋನ್ ನಂಬರ್ ಇದೆ, ಅವನ ಹತ್ರ ಫೋನ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಇದೆ, ವಾಟ್ಸಾಪ್ ಇದೆ, ಏನೇನು ಮಾಧ್ಯಮ ಇಲ್ಲ. ಇವಾಗ ಮೀಡಿಯಾ ಥ್ರೂನೇ ನಾನು ಮಾತಾಡಬೇಕು ಅಂತಂದರೆ ಹಿಂಗೆ ಮಾತಾಡ್ತೀನಿ ನಾನು ಅಷ್ಟೇ. ಸೊ ಫೋನ್ ನಂಬರ್ ಇದೆ, ಫೋನ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ದೇರ್ ಇಸ್ ನಥಿಂಗ್ ಲೈಕ್ ಯುನೋ ನಾನು ಅದನ್ನು ರಜತ್ ನೀನು 1 ಕೋಟಿ ರೂಪಾಯಿ ಕೊಟ್ಟರು ನೀನು ಸವಾಸ ಬೇಡ ಅದು ಇದು ಅಂತೆಲ್ಲ ನಾನು ಮಾತಾಡೋನಲ್ಲ ಸರ್, ಸಣ್ಣವನಲ್ಲ ನಾನು. ಅಂದರೆ ಫೋನ್ ಬೇಡ, ಮೀಡಿಯಾ ಥ್ರೂನೇ ಮಾತಾಡೋಣ ಅಂತ ನಾನು ನೀವಿಬ್ಬರು ಅಲ್ಲ. ನೋಡಿ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ, ಇವಾಗ ಒಂದು ಪರ್ಸ್ನಲ್ ವಿಷಯನೂ ಇವಾಗ ಮೀಡಿಯಾನಲ್ಲೇ ಮಾತಾಡೋಂಗಾಗ್ಬಿಟ್ಟಿದೆ. ನನಗೆ ಸರ್ ಇವಾಗ ಒಂದು ಗಂಡ ಹೆಂಡತಿ ಮಧ್ಯದಲ್ಲೂ ಕೋಪ ಇರುತ್ತೆ ಸರ್. ನಾವು 10 ವರ್ಷದಿಂದ ಫ್ರೆಂಡ್ಸು. ಮಿಸ್ಟೇಕು ಯಾರ್ದಾಗಿದೆ ಯಾರ್ದಿಲ್ಲ ಅನ್ನೋದು ಕ್ಲಾರಿಟಿ ಇದೆ. ನೋಡಿ ಬೆಳಗ್ಗೆ ಕೂಡ ಇಂಟರ್ವ್ಯೂನಲ್ಲಿ ಹೇಳ್ದೆ, ಹೌದು ನಂದೇ ಪ್ರಾಪರ್ಟಿ, ನಂದೇ ರೀಲು, ಅವನದೇನು ತಪ್ಪಿಲ್ಲ ಅಂತಂದ. ಹಂಗಿದ್ಮೇಲೆ ನಾನು ಯಾಕೆ ಅವನ ಮೇಲೆ ಕೋಪ ಮಾಡ್ಕೋಬೇಕು? ಒಂದು ಸಿಟ್ಟು ಅನ್ನೋದು ಇದ್ದೇ ಇರುತ್ತೆ. ಇಷ್ಟೆಲ್ಲ ಸೀನ್ ಆಗಬೇಕಾಗಿರಲಿಲ್ಲ ಒಂದು ಸಣ್ಣ ರೀಲಿಂದ. ಅವ್ನು ಚಿಕ್ಕವ್ನು ನನಗಿಂತ, ನಾನು ಹೇಳೋ ಮಾತು ಒಂದು ಸ್ವಲ್ಪ ಕೇಳೋ ಅಂತಂದರೆ ಕೇಳೋದಿಲ್ಲ ಅವನು. ಸ್ವಲ್ಪ ಕೋಪ ಜಾಸ್ತಿ ಅವನಿಗೆ, ಏನೇ ಹೇಳಿದ್ರು ಯಾಕೆ ಏನು ಅಂತಂತಾನೆ. ಅವ್ನು ಇರೋದೇ ಹಂಗೆ, ಅದು ನನಗೆ ಗೊತ್ತು. ಸೊ ಆ ಸಿಟ್ಟಿದೆ ನನಗೆ, ಸಿಟ್ಟಿಲ್ಲ ಅಂತಲ್ಲ, ಅವನ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ. ಬಟ್ ಅದನ್ನು ಮಾತಾಡಿ ತಿಳಿಸ್ಕೊತೀವಿ ನಾವು. ಅದನ್ನು ಬಿಟ್ಬಿಟ್ಟು ನಾನು ಯಾವುದೋ ಕಾಮೆಂಟಿಗೆ ಲೈಕ್ ಮಾಡಿದೆ, ಇನ್ನೊಂದು ಏನೋ ಮಾಡಿದೆ, ಮತ್ತೊಂದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.